ಕಥೆಗಳನ್ನು ಇಷ್ಟಪಡೋ ಎಲ್ಲರಿಗೂ ಕಥೆ ಅಂಗಡಿಗೆ ಸ್ವಾಗತ. ಇವರಿಬ್ರು ಮನೋರಮಾ ಮತ್ತು ಮಹಾದೇವಯ್ಯ ಅಂತ. ಇವರ ದೊಡ್ಡ ಮಗ ವಿನೀತನಿಗೆ ತುಂಬ ಶ್ರೀಮಂತರ ಮನೆ ಹುಡುಗಿ ಜೊತೆಗೆ ಮದುವೆ ಮಾಡಿದ್ರು. ಅವರಿಬ್ರು ಸಿಟಿಲಿದ್ದಾರೆ. ಈಗ ಎರಡನೇ ಮಗ ನವನೀತಂಗೆ ಹುಡುಗಿ ಹುಡುಕ್ತಾ ಇದ್ದಾರೆ. ನಮ್ಮ ವಿನೀತಂಗೆ ಶ್ರೀಮಂತರ ಮನೆ ಹುಡುಗಿ ಸಿಕ್ಕಿದ್ಲು. ನೋಡಕ್ಕೂ ಚೆನ್ನಾಗಿದ್ದಾಳೆ, ಸಿಟಿಲಿ ಜಮ್ ಅಂತ ಇದ್ದಾರೆ. ಆದರೆ ನಮ್ಮ ನವನೀತ ಇಲ್ಲೇ ಹಳ್ಳಿಲಿ ಒಂದು ಅಂಗಡಿ ಇಟ್ಕೊಂಡಿದ್ದಾನೆ. ಆದರೂ ವ್ಯಾಪಾರ ಏನು ಕಡಿಮೆ ಇಲ್ಲ ಬಿಡಿ, ಚೆನ್ನಾಗಿ ಸಂಪಾದನೆ ಮಾಡ್ತಾನೆ. ಇವನಿಗೂ ಶ್ರೀಮಂತರ ಮನೆ ಹುಡುಗಿನೇ ತಂದ್ಕೋಬೇಕು ರೀ. ಏನೇ ಶ್ರೀಮಂತರ ಮನೆ ಹುಡುಗಿ ತರೋದು? ನಮ್ಮ ಶಾಂಭವನ್ ಮಗಳನ್ನೇ ತಂದ್ಕೊಳ್ಳೋದು ಅಂತ ತುಂಬಾ ಹಿಂದೆನೆ ಮಾತಾಡ್ಕೊಂಡಿದ್ವಲ್ಲ. ನಮ್ಮ ನವನೀತಂಗೂ ಅವಳ ಮೇಲೆ ಮನ್ಸಿದೆ, ಅವಳಿಗೂ ಇವನಂದ್ರೆ ಇಷ್ಟ ಅಂತ ಅನ್ಸುತ್ತಪ್ಪ. ಇದನ್ ಬಿಟ್ಟು ಬೇರೆ ಏನಕ್ಕೆ ನೋಡೋದು? ಅದ್ಯಾಕೆ ಹಾಗೆ ಸಿಟ್ಟಿಂದ ನೋಡ್ತಿದೀಯಾ? ಮತ್ತಿನ್ನೇನ್ರಿ, ವಿನೀತನ ಹೆಂಡತಿ ಅಷ್ಟು ಶ್ರೀಮಂತರ ಮನೆ ಹುಡುಗಿ ಅಂಥದ್ರಲ್ಲಿ ನಮ್ಮ ನವನೀತಂಗೆ ಬಡವ್ರ ಮನೆ ಹುಡುಗಿನ ತರದ? ಅದೆಲ್ಲ ಆಗಲ್ಲ. ಮುಂಚೆ ಮಾತಾಡ್ಕೊಂಡಿದ್ದು ಎಲ್ಲ ಸರಿ. ಆವಾಗ ಶಾಮಣ್ಣ ಬದುಕಿದ್ರು, ಎಲ್ಲ ವ್ಯಾಪಾರ ವ್ಯವಹಾರ ಎಲ್ಲ ಚೆನ್ನಾಗಿತ್ತು. ತಕ್ಕಮಟ್ಟಿಗೆ ಶ್ರೀಮಂತರಂತಲೇ ಹೇಳ್ಬೋದಾಗಿತ್ತು. ಅವರು ಇದ್ದಕ್ಕಿದ್ದಂಗೆ ನಮ್ಮನ್ನು ಬಿಟ್ಟು ಹೋದ್ರಲ್ಲ. ಅವ್ರ ಹಿಂದೆನೇ ಅವ್ರ ಹೆಂಡತಿ ಅನ್ಸೂಯಕ್ಕನ್ನು ಹೋದರು. ಈಗ ಹುಡುಗಿ ಹಾಸ್ಟೆಲಲ್ಲಿದ್ದು ಓದ್ತಾ ಇದ್ದಾಳೆ. ಏನೂ ಇಲ್ಲ, ಇದು ದುಡ್ಡೆಲ್ಲ ಅಪ್ಪ ಅಮ್ಮನ ಟ್ರೀಟ್ಮೆಂಟ್ಗೆ ಆಗಿದೆ. ಇನ್ನು ಹುಡುಗಿ ಕೈಲಿ ಏನಿದೆ? ಬೇಡ ಬೇಡ, ಅಂಥ ಸಂಬಂಧ ನಮಗೆ ಬೇಡವೇ ಬೇಡ. 1-2 ವರ್ಷ ನಿಧಾನ ಆದರೂ ಚಿಂತೆ ಇಲ್ಲ. ಶ್ರೀಮಂತರ ಹುಡುಗಿನೇ ನನ್ನ ಎರಡನೇ ಸೊಸೆಯಾಗಿ ಬರಬೇಕು. ತಪ್ಪು ತಪ್ಪು ಮನೋರಮಾ, ತುಂಬಾ ತಪ್ಪು ಮಾಡ್ತಾ ಇದೀಯಾ. ನಾವು ಮುಂಚೆನೆ ಮಾತಾಡ್ಕೊಂಡಿದ್ವಿ ಅಲ್ಲ, ನಾನು ಶಾಂಭವ ಬಾಲ್ಯದ ಗೆಳೆಯರು. ನಿನ್ಗೂ ದೂರದಲ್ಲಿ ಅವನ ಅಣ್ಣ ಆಗ್ಬೇಕು. ಅವಳ ಮಗಳನ್ನೇ ನಮ್ಮ ನವನೀತಂಗೆ ತಂದ್ಕೊಳ್ಳೋದು ಅಂತ ಮಾತಾಗಿತ್ತಲ್ವಾ. ಇವಾಗ ಅವ್ರ ಕೈಲಿ ಏನೂ ದುಡ್ಡಿಲ್ಲ ಅಂದ ಮಾತ್ರಕ್ಕೆ ಆ ಹುಡುಗಿನೇ ಬೇಡ ಅನ್ನದ? ತಪ್ಪು ಕಣೆ, ತಪ್ಪು. ದುಡ್ಡು ನಾವು ಸಂಪಾದನೆ ಮಾಡೋದು, ದುಡ್ಡು ನಮ್ಮನ್ನು ಸಂಪಾದನೆ ಮಾಡಲ್ಲ. ಪ್ರೀತಿ ವಿಶ್ವಾಸದ ಮುಂದೆ ಹಣ ಯಾವತ್ತೂ ಬರಲ್ಲ ಕಣೆ. ಹಣ ಬೇಕು, ಜೀವನ ಮಾಡಕ್ಕೆ ಹಣ ಬೇಕು. ಆದ್ರೆ ಹಣನೇ ಎಲ್ಲದೂ ಅಲ್ಲ, ಗೊತ್ತಾಯ್ತಲ್ಲ? ನಿಮ್ಮ ಕಂತೆ ಪುರಾಣ ಕೇಳೋಕ್ಕೆ ನನಗೆ ಇಷ್ಟ ಇಲ್ಲ ರೀ. ನನ್ನ ಎರಡನೇ ಸೊಸೆ ಕೂಡ ಮೊದಲನೇ ಸೊಸೆ ಹಾಗೆ ಶ್ರೀಮಂತರ ಮನೆಯಿಂದ ಬಂದಿರಬೇಕು. ಕೈ ತುಂಬ ವರದಕ್ಷಿಣೆ ತರಬೇಕು. ನಾವು ಬಾಯಿ ಬಿಟ್ಟೇನು ಕೇಳಲ್ಲ, ಅವರಾಗಿ ಕೊಡ್ತಾರೆ. ಬಡವ್ರ ಮನೆಯಲ್ಲಿ ಬಾಯಿ ಬಿಟ್ಟು ಕೇಳಿದ್ರು ಸಿಗಲ್ಲ. ಶ್ರೀಮಂತರ ಮನೆ ಹುಡುಗಿ ಆದರೆ ನಾವೇನು ಕೇಳಬೇಕಾಗಿಲ್ಲ, ಕೈ ತುಂಬ ಕೊಡ್ತಾರೆ. ನಿಮ್ಮ ಮಾತನ್ನು ನಾನು ಕೇಳಲ್ಲ. ಇಲ್ಲಿ ನಾನ್ ನಿನ್ ಮಾತು ಕೇಳೋ ಅವಶ್ಯಕತೆ ಇಲ್ಲ, ನವನೀತ ನಿನ್ ಮಾತು ಕೇಳಬೇಕು, ಗೊತ್ತಾಯ್ತಾ? ಅವನು ನನ್ನ ಮಗ ರೀ, ನನ್ನ ಮಗ. ನನ್ನ ಮಾತು ಕೇಳ್ತಾನೆ. ನಾನು ತೋರಿಸಿದ ಹುಡುಗಿನೇ ಅವ್ನ ಮದುವೆ ಆಗೋದು. ಆಯ್ತು, ಏನ್ ಬೇಕಾದ್ರೂ ಮಾಡ್ಕೋ. ಮನೇಲಿರೋದು ಅತ್ತೆ ಸೊಸೆ ತಾನೆ, ನನಗೇನಿಲ್ಲ ಕೆಲ್ಸ. ನಾನ್ ಬೆಳಗ್ಗೆ ಅಂಗಡಿಗೆ ಹೋಗ್ತೀನಿ, ಸಂಜೆ ನವನೀತನ ಜೊತೆಗೆ ಮನೆಗೆ ಬರ್ತೀನಿ. ಊಟನೂ ಅಷ್ಟೇ, ಅವನ ಇಲ್ಲಿ ಮಾಡ್ಕೊಂಡು ನಂಗೂ ತಗೊಂಡು ಬರ್ತಾನೆ. ನಾನಂತೂ ಬೆಳಗ್ಗೆ ಹೋದೊಂದು ಸಂಜೆವರೆಗೂ ಇಲ್ಲಿಗೆ ಬರೋದೇ ಇಲ್ಲ. ನೀನುಂಟು, ನೀನು ಶ್ರೀಮಂತ ಸೊಸೆ ಉಂಟು. ಆದ್ರೆ ಒಂದ್ ಮಾತು ನೆನ್ಪಿರ್ಲಿ, ಶ್ರೀಮಂತರ ಮನೆಯಿಂದ ಹುಡುಗಿ ತರೋದು ಸುಲಭನೂ ಅಲ್ಲ. ಅಕಸ್ಮಾತ್ ಸಿಕ್ಕಿದ್ರು ಅವ್ರನ್ನ ನೋಡ್ಕೊಳ್ಳೋದು ಅಷ್ಟು ಸುಲಭ ಅಲ್ವೇ ಅಲ್ಲ. ಅವ್ರನ್ನ ಹಾಗೆ ನೀನ್ ನೋಡ್ಕೋಬೇಕಾಗತ್ತೆ. ನಿನ್ಗೋ ಮಂಡಿ ನೋವು, ಕಾಲು ನೋವು, ಕೈ ನೋವು ಇಂಥದ್ದೇ ಇಲ್ಲ, ಒಂದು ಕೆಲಸ ಮಾಡೋಕ್ಕಾಗಲ್ಲ. ಅಂಥದ್ರಲ್ಲಿ ನೀನೇನೆ ಸೊಸೆ ನೋಡ್ಕೋತೀಯಾ? ಅದ್ರಲ್ಲೂ ಈಗಿನ ಕಾಲದ ಹುಡುಗಿರು ಅಂದ್ರೆ ನಾಜೂಕಾಗಿ ಬೆಳೆದಿರ್ತಾರೆ, ಒಂದು ಕೆಲಸನೂ ಗೊತ್ತಿರಲ್ಲ. ಅದೇ ನಮ್ಮ ಶ್ಯಾಮನ್ ಮಗಳು ತುಂಬಾ ಒಳ್ಳೆಯವಳು, ನೆನ್ಪಿಟ್ಕೊ. ಆಯ್ತಾಯ್ತು, ನನ್ನ ಸೊಸೆಯಾಗಿ ಬರೋಳನ್ನ ಹೇಗೆ ನೋಡ್ಕೋಬೇಕು ಅಂತ ನನಗೆ ಗೊತ್ತಿದೆ. ನಿಮ್ಮಿಂದ ಪಾಠ ಕಲಿಬೇಕಾಗಿಲ್ಲ, ಆಯ್ತಾ? ಇಷ್ಟಕ್ಕೂ ಮದ್ವೆ ಆಗ್ಬೇಕಾಗಿರೋನು ನವನೀತ, ನೀನಲ್ಲ, ನಾನು ಅಲ್ಲ. ಅಷ್ಟೊತ್ತಿಗೆ ನವನೀತ್ ಬರ್ತಾನೆ. ಓ, ಬಂದಿಯಾ ಮಗ್ನೆ? ಬಾ. ನಿಮ್ಮಮ್ಮ ನಿನ್ಗೊಂದು ಹುಡುಗಿ ಹುಡುಕ್ತಾಳಂತೆ. ನನಗ್ ಹುಡುಗಿ ಹುಡ್ಕದ? ಹುಡುಕೋದ್ ಯಾಕೆ? ಇದಾಳಲ್ಲ.
ಹುಡುಗಿ ಇದ್ದಾಳು ಕಣೋ, ಆದರೆ ಯಾರು ಅಂತ ನಮಗೆ ಗೊತ್ತಿಲ್ಲ. ಹಂಗಾಗಿ ನಾವು ಹುಡುಕ್ಬೇಕಷ್ಟೆ. ನಿನ್ನ ಹುಡುಗಿ ಅಂದರೆ ನಿನ್ನ ಹೆಂಡತಿಯಾಗಳು ಈಗಾಗಲೇ ಹುಟ್ಟಿರ್ತಾಳಪ್ಪ. ಏನು ಕಾಲೇಜಿಗೆ ಹೋಗ್ತಿದ್ದಾಳೋ ಇಲ್ಲ ಕಾಲೇಜ್ ಮುಗಿಸಿದಾಳೋ ಏನು ಕತೆನೋ. ಅದ್ ಯಾಕಮ್ಮ ಹಂಗಂತೀಯ? ನನಗೂ ಲಾವಣ್ಯಂಗೂ ಮದ್ವೆ ಅಂತ ತುಂಬಾ ಚಿಕ್ಕ ವಯಸ್ಸಿಂದನೇ ನೀವು ತಮಾಷೆ ಮಾಡ್ತಿದ್ರಿ. ನಂಗೂ ಅವಳು ತುಂಬಾ ಇಷ್ಟ ಅಮ್ಮ. ಪಾಪ ಅಪ್ಪ ಅಮ್ಮ ಬೇರೆ ಇಲ್ಲ ಅವಳಿಗೆ. ಚೆನ್ನಾಗಿ ಓದ್ತಿದ್ದಾಳೆ ಪಾಪ. ಈ ವರ್ಷ ಅವಳದು ಡಿಗ್ರಿ ಮುಗಿಯತ್ತಲ್ಲ. ನಾನು ಹೇಳಿಲ್ವಾ? ಇವನಿಗೂ ಅವಳ ಮೇಲೆ ಮನ್ಸಿದೆ, ಅವಳಿಗೂ ಇವಳ ಮೇಲೆ ಮನ್ಸಿದೆ. ಹಂಗಾದ್ಮೇಲೆ ನಮಗೆ ಹುಡುಗಿ ಹುಡ್ಕೋ ಕಷ್ಟನೇ ಇಲ್ಲ. ಏನು ನವನೀತ್, ನೀನು ಆ ಲಾವಣ್ಯನ ಮದುವೆ ಆಗೋನ? ಸಾಧ್ಯ ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ನೋಡೋ, ವಿನೀತನ ಹೆಂಡತಿ ಶ್ರೀಮಂತರ ಮನೆ ಹುಡುಗಿ. ಹಂಗೆ ನೋಡಕ್ಕೆ ಹೋದ್ರೆ ನಿನ್ನ ಹೆಂಡತಿಯಾಗಿ ಬರೋಳು ಇನ್ನೂ ಶ್ರೀಮಂತರ ಮನೆಯವಳು ಆಗಿರಬೇಕು. ಅದಂತೂ ಹೋಗಲಿ, ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೋತೀನಿ. ಆದರೆ ಆ ಲಾವಣ್ಯನ ತಂದ್ಕೊಳಕ್ಕೆ ಮಾತ್ರ ನಾನು ಸೂತ್ರ ಒಪ್ಪಲ್ಲ. ಓ, ಇದು ನಿಮ್ ಕಡೆ ತೀರ್ಮಾನನಾ? ಹಾಗಾದ್ರೆ ನಂದು ತೀರ್ಮಾನ ಹೇಳ್ಬಿಡ್ತೀನಿ. ನಾನ್ ಮದ್ವೆ ಆಗೋ ಹಾಗಿದ್ರೆ ಲಾವಣ್ಯನ, ಇಲ್ಲ ಅಂದ್ರೆ ನನಗೆ ಈ ಜನ್ಮದಲ್ಲಿ ಮದ್ವೆನೇ ಬೇಡ. ಸುಮ್ಮನೆ ಈ ವಿಷಯದಲ್ಲಿ ಅನಾವಶ್ಯಕ ಚರ್ಚೆ ಬೇಡ. ನಾನ್ ಮದ್ವೆ ಆಗೋದಾದ್ರೆ ಅವಳನ್ನ, ಇಲ್ಲ ಅಂದ್ರೆ ನಂಗೆ ಮದ್ವೆನೇ ಬೇಡ. ಹೀಗೆ ಇದ್ಬಿಡ್ತೀನಿ. ಏ ನವನೀತ, ಮಾತು ಕೇಳೋ. ನನಗೆ ಅಂಗಡಿಗೆ ಹೊತ್ತಾಯ್ತು, ತಿಂಡಿ ಊಟ ಏನೂ ಬೇಡ, ಬಾಯ್. ಹೊತ್ತು ಹೆತ್ತು ಸಾಕಿದ ಮಗ ಇವತ್ತು ಇವತ್ತು ಎಲ್ಲ ನಮ್ಮ ಗ್ರಹಚಾರ. ಲಾವಣ್ಯ ಇವನಿಗದೇನು ಮೋಡಿ ಮಾಡಿದಾಳೋ ಏನೋ. ಇವಾಗಲೇ ಹೀಗೆ, ಇನ್ನು ಮುಂದೆ ಇಲ್ಲ, ನಾನು ಇದಕ್ಕೆ ಅವಕಾಶ ಕೊಡಲ್ಲ. ಮನೋರಮ್ಮ, ಮಕ್ಕಳನ್ನ ಹೊತ್ತು ಹೆತ್ತು ಸಾಕಿ ಬೆಳೆಸಿದ ಮಾತ್ರಕ್ಕೆ ಅವ್ರ ಮೇಲೆ ಅಧಿಕಾರ ಚಲಾಯಿಸೋ ಹಕ್ಕು ನಮ್ಗಿರಲ್ಲ ಕಣೆ. ಇದು ಅವನ ಜೀವನದ ಪ್ರಶ್ನೆ. ಅವನ ಇಷ್ಟ. ಮುಂದೆ ಬಾಳ್ಬೇಕಾದವನು ಅವನು. ಅವನಿಗೆ ಯಾರಿಗೆ ಇಷ್ಟಪಡ್ತಾನೋ ಅವ್ರ ಜೊತೆಗೆ ಮದ್ವೆ ಆದ್ರೆ ಸುಖವಾಗಿರ್ತಾನೆ. ಒಂದ್ ವೇಳೆ ನೀನ್ ಬಲವಂತವಾಗಿ ನಿನ್ನ ಇಷ್ಟದ ಪ್ರಕಾರ ಅದು ಯಾರನ್ನೋ ಅಲ್ಲ ಶ್ರೀಮಂತರ ಮನೆ ಹುಡುಗಿನ ತಂದ್ಕೊಂಡ್ರೆ ಸಿಕ್ಕಲ್ಲ ಬಿಡು. ಅಂಗಡಿ ಹುಡುಗಂಗೆ ಸಿಕ್ಕಲ್ಲ, ಸಿಕ್ಕಿದ್ರು ಅವಾಗ ಅವಳ ಜೀವನನೂ ಹಾಳಾಗತ್ತೆ, ನಿನ್ ಮಗನ ಜೀವನನೂ ಹಾಳಾಗತ್ತೆ, ಆಮೇಲೆ ಆ ಲಾವಣ್ಯನ ಜೀವನನೂ ಹಾಳಾಗತ್ತೆ. ಆಮೇಲೆ ನಾನು ನೀನು ಪಶ್ಚಾತ್ತಾಪದಲ್ಲಿ ಬೇಯಬೇಕಾಗತ್ತೆ. ಯೋಚನೆ ಮಾಡು. ಅಪ್ಪ ಮಗ ಇಬ್ರು ಆ ಲಾವಣ್ಯ ಬೇಕು ಅಂತ ಒಂದೇ ಕಾಲಲ್ಲಿ ಕುಣಿತಿದ್ದಾರೆ. ಇರಲಿ ಇರಲಿ, ಈಗ ಮಾತಾಡಿ ನಿಷ್ಠುರ ಆಗೋದು ಬೇಡ. ಅವಳ ಮನೆಗೆ ಬರಲಿ, ಆಮೇಲೆ ಅವಳನ್ನು ಮನೆಯಿಂದ ಹೇಗೆ ಹೊರಗೆ ಹಾಕಬೇಕು ಅಂತ ನನಗೂ ಚೆನ್ನಾಗಿದೆ. ಈಗ ಸದ್ಯಕ್ಕೆ ಸುಮ್ಮನಿರ್ತೀನಿ, ಆಮೇಲೆ ನನ್ನ ಆಟನ ಶುರು ಮಾಡ್ಕೋತೀನಿ. ಆಯಿತು ರೀ, ಆಯಿತು. ನಿಮಗೂ ಆ ಲಾವಣ್ಯನ್ನೇ ಸೊಸೆ ಮಾಡ್ಕೋಬೇಕು ಅಂತ ಆಸೆ ಇದೆ, ಅವನಿಗೂ ಅದೇ ಆಸೆ ಇದೆ. ಅಂದಮೇಲೆ ಇಲ್ಲಿ ನಂದೇನು ನಡೆಯುತ್ತೆ, ಆಗಲಿ. ನಿಮ್ಗೆ ಯಾರು ಇಷ್ಟನೋ ಅವಳೇ ಈ ಮನೆಗೆ ಸೊಸೆಯಾಗಿ ಬರಲಿ. ಅದನ್ನೇ ಸ್ವಲ್ಪ ನಗ್ನಗ್ತಾ ಹೇಳ್ಬಾರ್ದಾ? ಇಷ್ಟು ಸಾಕಾ? ಅಯ್ಯಪ್ಪ, ಸ್ವಲ್ಪ ನಗ್ನಗ್ತಾ ಮಾತಾಡು ಅಂದ್ರೆ ಹೆದರಿಸ್ತೀಯಲ್ಲೇ. ಒಂದ್ಸರಿ ನನ್ನ ಗುಂಡಿಗೆನೆ ನಿಂತು ಹೋದಾಗ ಆಯ್ತು. ಹಾ ಸರಿ ಸರಿ, ಮದುವೆ ತಯಾರಿ ಮಾಡ್ಕೊಳ್ಳೋಣ. ನಮ್ ನವನೀತ ಆಡಂಬರದ ಮದ್ವೆ ಬೇಡ, ಸುಮ್ಮನೆ ದುಡ್ಡು ಖರ್ಚು. ಅದ್ರ ಬದಲು ಸಿಂಪಲ್ ಆಗಿ ಮದ್ವೆ ಆಗಿ ನಾವು ಚೆನ್ನಾಗಿ ಜೀವನ ಮಾಡೋಣ. ಮದ್ವೆ ಹೇಗೆ ಆಗ್ತೀವಿ ಅನ್ನೋದು ಮುಖ್ಯ ಅಲ್ಲ, ಮದ್ವೆ ಆದ್ಮೇಲೆ ಹೇಗಿರ್ತೀವಿ ಅನ್ನೋದು ಮುಖ್ಯ ಅಂತಿದ್ದಾನ್ ಕಣೆ. ಓ, ಅಂದರೆ ಎಲ್ಲ ಮೊದಲಿಗೆ ಮಾತಾಡ್ಕೊಂಡಿದ್ದೀರಾ? ಸುಮ್ಮನೆ ನೆಪಕ್ಕೆ ನನ್ನ ಹತ್ರ ಹೇಳಿದ್ದಷ್ಟೇನಾ? ಇಲ್ಲ ಮಾರೈತಿ, ಹೀಗೆ ಸುಮ್ಮನೆ ಮದ್ವೆ ವಿಷಯ ಮಾತಾಡಿದಾಗ ಅವನು ಹೇಳಿದ್ದ. ಅವನಿಗೆ ನಮ್ಮ ವಿನೀತಂತರ ಆಡಂಬರದ ಜೀವನ ಎಲ್ಲ ಇಷ್ಟ ಇಲ್ಲ. ಸಿಂಪಲ್ ಆಗಿ ಮದ್ವೆ ಆಗ್ಲಿ ಬಿಡು. ಹೇಗೂ ನಾವು ನಮ್ಮ ವಿನೀತನ ಮದ್ವೆನ ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದ್ವಿ. ನೆಂಟ್ರಿಸ್ಟಿಗೆಲ್ಲ ಕರೆದು ಬೇಕಾದ ಹುಡುಗಿರೆಲ್ಲ ಕೊಟ್ಟಿದೀವಲ್ಲ. ಕೇಳಿಲ್ವಾ ಒಬ್ಬೊಬ್ರು ಒಂದೊಂದು ಕೊಂಕು ಮಾತು? ಮತ್ತೊಂದ್ಸರಿ ಎಲ್ಲ ಕೊಟ್ಟು ಮತ್ತೆ ಅಂಥದ್ದೇ ಕೊಂಕು ಮಾತು ಕೇಳ್ಬೇಕಾ? ಬೇಡ ಬಿಡು. ಮದ್ವೆಗೆ ಸಿಂಪಲ್ ಆಗಿ ಕರೆದ್ರೆ ಆಯ್ತು. ಇಷ್ಟ ಇದ್ದವ್ರು ಬರ್ತಾರೆ, ಕಷ್ಟ ಇದ್ದವ್ರು ಬಿಡ್ತಾರೆ. ಒಟ್ನಲ್ಲಿ ನಮ್ ಲಾವಣ್ಯ ಸೊಸೆಯಾಗಿ ಮನೆಗೆ ಬರ್ಬೇಕು ಅಷ್ಟೇ ನಮ್ಗೆ.
ಹೇಗೋ 4 ದಿನ ಓಡೋಗ್ತಾಳವಳು. ಇನ್ಯಾಕೆ ಸುಮ್ಮನೆ ದುಡ್ಡು ಖರ್ಚು ಮಾಡೋದು? ಸಿಂಪಲ್ಲಾಗೆ ಮದುವೆ ಆಗಲಿ, ಅವಳೊಂದ್ಸತಿ ಇಲ್ಲಿಗೆ ಬರಲಿ, ಆಮೇಲೆ ಅವಳನ್ನು ಹೇಗೆ ಓಡಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಅವಳು ಈ ಕಡೆ ದಿಂಬು ಕೂಡ ಹಾಕಿ ಮಲಗಬಾರ್ದು, ಹಾಗೆ ಮಾಡ್ತೀನಿ. ಆಯಿತು ರೀ, ಆಯಿತು, ನೀವು ಹೇಳ್ದಾಗೆ ಆಗಲಿ. 2 ತಿಂಗಳ ನಂತರ ನವನೀತ್ ಮತ್ತು ಲಾವಣ್ಯನ ಮದುವೆ ಸಿಂಪಲ್ಲಾಗಿ ಆಗುತ್ತೆ. ಲಾವಣ್ಯ ಸೊಸೆಯಾಗಿ ಆ ಮನೆಗೆ ಬರ್ತಾಳೆ. ಮುಂದೆ ಮತ್ತೆ ತುಂಬ ಹಸಿವಾಗ್ತಾ ಇದೆ, ಬ್ರೇಕ್ಫಾಸ್ಟ್ ಇನ್ನೂ ರೆಡಿಯಾಗಿಲ್ವಾ? ಮಾಡ್ಕೊಳ್ಳೋಣ ಅಂದರೆ ನಂಗೆ ಮಾಡೋಕ್ಕೆ ಬರಲ್ಲ ಅತ್ತೆ. ನಿಧಿ, ನೀನು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಿದೀಯಾ? ತುಂಬ ಹಸಿವಾದರೆ ಆರ್ಡರ್ ಮಾಡಿ ತರಿಸ್ಕೊಂಡು ತಿನ್ನು. ಇಲ್ಲ ಸ್ವಲ್ಪ ಹೊತ್ತು ಕಾಯ್ತೀನಿ ಅನ್ನೋ ಹಾಗಿದ್ರೆ ಲಾವಣ್ಯನ ಕೈಲಿ ಮಾಡಿಸ್ತೀನಿ. ನೀನೇನು ಚಿಂತೆ ಮಾಡಬೇಡ. ಅತ್ತೆ, ಅವಳು ಇವಾಗ ತಾನೇ ಬಂದಿದ್ದಾಳೆ, ಅವಳಿಗೆಲ್ಲ ಹೇಗೆ ಗೊತ್ತಾಗತ್ತೆ? ಅವಳು ಹಳ್ಳಿ ಹುಡುಗಿ, ನಿನ್ನ ಹಾಗೆ ಸಿಟಿಲಿ ಬೆಳೆದವಳು, ಶ್ರೀಮಂತರ ಮನೆಯವಳು ಅಲ್ಲ. ಹಳ್ಳಿ ಹುಡುಗಿ, ಮೇಲಾಗಿ ಬಡವಳು, ಅವಳಿಗೆಲ್ಲ ಕೆಲಸನೂ ಗೊತ್ತಿರತ್ತೆ. ಇನ್ಮೇಲೆ ನೀನು ಇಲ್ಲಿ ಬಂದಾಗ್ಲೂ ರಾಣಿ ಥರ ಇರ್ಬೋದು, ಗೊತ್ತಾಯ್ತಲ್ಲ? ಕೂತ್ಕೋ. ಓ ಮಹಾರಾಣಿಯವರು, ಕಾಫಿ ತಂದುಕೊಟ್ರೆ ಆಯ್ತಾ? ತಿಂಡಿ ಮಾಡೋದು ಬೇಡವಾ? ಅತ್ತೆ, ನಾನು ತಿಂಡಿ ಮಾಡಬೇಕಾ? ಮಾಡ್ತೀನತ್ತೆ, ಆದರೆ ತುಂಬ ಅಡುಗೆ ಮಾಡಿ ನಂಗೆ ಅಭ್ಯಾಸ ಇಲ್ಲ. ನೀವೊಂದು ಸ್ವಲ್ಪ ಹೇಳಿಕೊಟ್ರೆ ಮಾಡ್ತೀನಿ. ಹಾಗೆ ಏನು ತಿಂಡಿ ಮಾಡಬೇಕು ಅಂತ ಹೇಳಿ ಅತ್ತೆ. ಅವಳು ರಾಗವಾಗಿ ಮಾತಾಡ್ತಾಳೆ ಅಂತ ನೀನು ಹಾಗೇ ಮಾತಾಡಬೇಕು ಅಂತ ಏನು ರೂಲ್ಸ್ ಇಲ್ಲ, ಗೊತ್ತಾಯ್ತಲ್ಲ? ಅವಳ ಯೋಗ್ಯತೆಗೆ ನೀನು ಸರಿ ಹೊಂದಲ್ಲ, ಅದು ನೆನಪಿರಲಿ. ನೀನು ಯಾವತ್ತೂ ಅವಳಾಗಕ್ಕಾಗಲ್ಲ. ಏನೋ ಈ ಮನೆಗೆ ಬಂದಿದೆಯಲ್ಲ, ನಿನ್ನ ಅದೃಷ್ಟ ನನ್ನ ದುರಾದೃಷ್ಟ, ಎಲ್ಲ ನನ್ನ ಕರ್ಮ. ಇರಲಿ ಬಿಡು. ಈಗ ಹೋಗಿ ಉಪ್ಪಿಟ್ಟು ಕೇಸರಿ ಬಾತು ಮಾಡು. ಎಷ್ಟು ರವೆ ಹಾಕಬೇಕು, ಎಷ್ಟು ನೀರು ಹಾಕಬೇಕು ಅಂತ ಹೇಳ್ತೀನಿ. ಬೇಗ ಮಾಡ್ಕೊಂಡು ಬಾ, ಗೊತ್ತಾಯ್ತಲ್ಲ? ಓ, ನಾನೇ ಹೇಳಬೇಕು? ನಿನ್ನ ಕೈಲಿ ಮೊಬೈಲ್ ಇದೆಯಲ್ಲ, ಯೂಟ್ಯೂಬ್ ನೋಡು, ಮಾಡ್ತಾ ಎಲ್ಲದೂ ಬರುತ್ತೆ, ಗೊತ್ತಾಯ್ತಲ್ಲ? ಹಾಂ, ಸರಿ ಅತ್ತೆ, ಮಾಡ್ತೀನಿ. ಬಹುಶಃ ಅತ್ತೆಗೆ ನಾನು ಈ ಮನೆಗೆ ಸೊಸೆಯಾಗಿ ಬರೋದು ಇಷ್ಟ ಇರಲಿಲ್ಲ ಅಂತ ಕಾಣುತ್ತೆ. ದೇವ್ರೇ, ಇನ್ನು ಈ ಮನೇಲಿ ನಾನು ಹೇಗದು? ಲಾವಣ್ಯ ಬೇಜಾರು ಮಾಡಿಕೊಂಡು ಅಡುಗೆ ಮನೆಗೆ ಹೋಗ್ತಾಳೆ. ಅತ್ತೆ, ತುಂಬ ಟೇಸ್ಟಿಯಾಗಿತ್ತು. ಲಾವಣ್ಯ ಚೆನ್ನಾಗಿ ಅಡುಗೆ ಮಾಡ್ತಾಳೆ ಅಲ್ಲ? ನನಗಂತೂ ನಿಮ್ಮ ಅಡುಗೆಗಿಂತ ಅವಳ ಅಡುಗೆನೇ ತುಂಬ ಇಷ್ಟ ಆಯಿತು. ಸಖತ್ ಟೇಸ್ಟಿ ಆಗಿತ್ತು. ಇನ್ನೂ ಸ್ವಲ್ಪ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಆದರೆ ಎಲ್ಲಿ ವೆಯ್ಟ್ ಜಾಸ್ತಿ ಆಗುತ್ತೋ ಅನ್ನೋ ಭಯ ಅತ್ತೆ. ಇನ್ಮೇಲೆ ನೀವೇನು ಅಡುಗೆ ಮಾಡಬೇಡಿ, ಲಾವಣ್ಯನೇ ಮಾಡಲಿ. ನಾನು ಕರೆಕ್ಟಾಗಿ ಹೇಳಿದೆ ಅಲ್ಲ ಅತ್ತೆ? ಹಾಂ, ಹೌದು. ಬಾಮ್ಮ, ಕೂತ್ಕೊಳ್ಳೋಣ. ನೋ ಅತ್ತೆ, ನೀವು ಕೂತ್ಕೊಳ್ಳಿ. ನಾನು ರೂಮಿಗೆ ಹೋಗಿ ರೆಸ್ಟ್ ಮಾಡ್ತೀನಿ. ಆಮೇಲೆ ವರ್ಕೌಟ್ ಮಾಡಬೇಕು. ಮುಂದೇನಾಗುತ್ತೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಈ ಕತೆ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಗೊತ್ತಲ್ವಾ? ಹಾಂ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಮುಂದಿನ ಭಾಗದಲ್ಲಿ ಸಿಗೋಣ. ಧನ್ಯವಾದಗಳು.